ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿ.ಕೆ. ಶಿವಕುಮಾರ್ ಅದಾದ ನಂತರ ಈಗ ಸೀದಾ ರಾಜ್ಯದ ಆಡಳಿತ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ವಿಧಾನಸೌಧಕ್ಕೆ ಬಂದಿದ್ದಾರೆ. ಅಧಿಕಾರ ಸ್ವೀಕರಿಸಿದ ಸಂಭ್ರಮದಲ್ಲಿದ್ದ ಮುಖ್ಯಮಂತ್ರಿಗಳು ಮೊದಲಿಗೆ ಎಲೆಕ್ಟ್ರಿಕ್ ಕಾರ್ನಲ್ಲಿ ವಿಧಾನಸೌಧಕ್ಕೆ ಬಂದಿಳಿದರು. ದಾರಿ ಉದ್ದಕ್ಕೂ ಕೂಡ ಮೊದಲ ಕ್ಯಾಬಿನೆಟ್, ಈಗ ಬರ್ತಿರೋ ಮಾಹಿತಿ ಪ್ರಕಾರ ಮೊದಲ ಕ್ಯಾಬಿನೆಟ್ ಸಭೆ ಆರಂಭ ಆಗಿದೆ. ಮೊದಲ ಕ್ಯಾಬಿನೆಟ್ ಸಭೆ ಆರಂಭ ಆಗಿದೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾದ ಬಳಿಕ ಮೊದಲ ಕ್ಯಾಬಿನೆಟ್ ಸಭೆ ಈಗಷ್ಟೇ ಆರಂಭ ಆಗಿದೆ. ನೋಡೋಣ ಏನೇನು ತೀರ್ಮಾನಗಳು ತಗೋತಾರೆ ಮೊದಲ ಕ್ಯಾಬಿನೆಟ್ನಲ್ಲಿ ಅಂತಕ್ಕಂಥದ್ದು. ಅದಾದಮೇಲೆ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ. ಇದು ಫಾರ್ಮಲ್ ಆಗಿ ಮಾಡ್ತಾ ಇರ್ತಕ್ಕಂಥದ್ದು. ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಇನ್ನೂ ರಚನೆ ಆಗಿಲ್ಲ. 13 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅವರ ಜೊತೆಯಲ್ಲೇ ಹೊಸ ಸಿಎಂ ಹೊಸ ಸಿಎಂ, ಹೊಸ ಉತ್ಸಾಹ, ಹೊಸ ಘೋಷಣೆ. ಫಸ್ಟ್ ಡೇ ಫಸ್ಟ್ ಶೋ. ರಾಜ್ಯದ ಜನತೆಗೆ ಗಿಫ್ಟ್ ಅಂತೂ ಗ್ಯಾರಂಟಿ. ಮೊದಲ ದಿನವೇ ಸಿಗಲಿದೆಯಾ ಭರ್ಜರಿ ಉಡುಗೊರೆ ಅಂತಂದರೆ ಬಹುತೇಕ ಹೌದು, ಕೊಟ್ಟೇ ಕೊಡ್ತಾರೆ ಒಂದು ಘೋಷಣೆ. ಹಾಗಾದರೆ ಮುಖ್ಯಮಂತ್ರಿ ಡಿ.ಕೆ.ಶಿ ಮೊದಲ ಘೋಷಣೆ ಏನು ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ. ಪಬ್ಲಿಕ್ ಟಿವಿಯಲ್ಲಿ ಬ್ಲಾಕ್ ಬಸ್ಟರ್ ಎಕ್ಸ್ಕ್ಲೂಸಿವ್. ಯಾವ ಘೋಷಣೆಯನ್ನು ಮಾಡಲಿದ್ದಾರೆ? ಯಾಕೆಂದರೆ ಮೊದಲ ದಿನವೇ ಕೊಟ್ಟಂತಹ ಉಡುಗೆ ಅಥವಾ ಉಡುಗೊರೆ ರಾಜ್ಯದ ಜನತೆಯ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಬೇಕು ಅಂತಹ ಘೋಷಣೆಯನ್ನೇ ಮಾಡ್ಕೊಂಡಿರ್ತಾರೆ. ಅದನ್ನು ಕ್ಯಾಬಿನೆಟ್ನಲ್ಲಿ ಇವಾಗ ಹೇಳಿ ಚರ್ಚೆ ಮಾಡಿ ಅನುಮತಿ ಪಡ್ಕೊಂಡು ಅದನ್ನು ಘೋಷಣೆಯನ್ನು ಮಾಡ್ತಾರೆ. ಕೆಲವೇ ಹೊತ್ತಲ್ಲಿ ದೀರ್ಘಕಾಲ ನಡೀತಕ್ಕಂಥ ಕ್ಯಾಬಿನೆಟ್ ಸಭೆ ಏನಲ್ಲ. ಈಗಷ್ಟೇ ಕ್ಯಾಬಿನೆಟ್ ಆರಂಭ ಆಗಿದೆ. ಮೊದಲ ಕ್ಯಾಬಿನೆಟ್ ಅಂದರೆ ಡಿ.ಕೆ. ಶಿವಕುಮಾರ್ ನೇತೃತ್ವದ ಮೊದಲ ಕ್ಯಾಬಿನೆಟ್. ಓಕೆ, ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ, ಅಂದರೆ ಅದು ವಿದ್ಯಾರ್ಥಿನಿಯರಿಗಿತ್ತು, ಅದನ್ನು ವಿದ್ಯಾರ್ಥಿಗಳಿಗೂ ಕೂಡ ವಿಸ್ತರಣೆಯನ್ನು ಮಾಡೋ ಸಾಧ್ಯತೆ ಇದೆ. ಶಾಲೆಯ ಹುಡುಗರು ಹಾಗೂ ಕಾಲೇಜು ಯುವಕರಿಗೆ ಫ್ರೀ ಬಸ್ ಪಾಸ್ ಘೋಷಣೆ ಮಾಡ್ತಕ್ಕಂಥದ್ದು. ಸಿಎಂ ಡಿ.ಕೆ.ಶಿ ಮೊದಲ ಸಂಪುಟ ಸಭೆಯಲ್ಲಿ ಇದು ನಿರ್ಧಾರ ಆಗ್ತಕ್ಕಂಥ ಸಾಧ್ಯತೆ ಇದೆ. ನಿರ್ಧಾರ ಆದರೆ ಸಂಪುಟ ಸಭೆ ಬಳಿಕ ಸಿಎಂ ಡಿ.ಕೆ. ಶಿವಕುಮಾರ್ ಅದನ್ನು ಘೋಷಣೆಯನ್ನು ಮಾಡ್ತಾರೆ. ರಾಜ್ಯದ ವಿದ್ಯಾರ್ಥಿನಿಯರಿಗಿದ್ದಂತಹ ಫ್ರೀ ಬಸ್ ಪಾಸ್ ವಿದ್ಯಾರ್ಥಿಗಳಿಗೂ ಕೂಡ ಅದು ಎಕ್ಸ್ಟೆಂಡ್ ಆಗ್ತಾ ಇದೆ. ಬಾಲಕಿಯರಿಗೆ ಮಾತ್ರವಲ್ಲ, ಬಾಲಕರಿಗೂ. ಶಾಲೆ ಮತ್ತು ಕಾಲೇಜು, ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಫ್ರೀ ಬಸ್ ಪಾಸ್ ಅಂದರೆ ನನ್ನ ಪ್ರಕಾರ ಅದು ಸೆಕೆಂಡ್ PU ತನಕನೂ ಇರ್ಬೋದು. ಸೆಕೆಂಡ್ PU ತನಕ ಅಂತ ಮಾಡ್ಬೋದು ಅದನ್ನು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಬಹಳ ನಿರೀಕ್ಷೆ ಇದೆ. ಮೊದಲ ದಿನ ಡಿ.ಕೆ. ಶಿವಕುಮಾರ್ ರಾಜ್ಯದ ಜನತೆಗೆ ಕೊಡಬಹುದಾದ ಘೋಷಣೆಗಳು, ಕೊಡಬಹುದಾದ ಉಡುಗೊರೆಗಳು ಏನು ಅಂತಕ್ಕಂಥದ್ದು, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ, ಹೇಗೆ ಅಂತ? ಖಂಡಿತ. ಅಂದ್ರೆ ಒಂದು ಅಂದಾಜಿನ ಪ್ರಕಾರ ಸುಮಾರು 17ರಿಂದ 18 ಘೋಷಣೆಗಳನ್ನ ಮಾಡಬಹುದು ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ 13+1 14 ಜನರ ಸಚಿವ ಸಂಪುಟ ಸಭೆ ಏನಿದೆ, ಮೊದಲ ಸಚಿವ ಸಂಪುಟ ಸಭೆಯನ್ನ ಈಗ ಆರಂಭಿಸಿದ್ದಾರೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಚರ್ಚೆ ಮತ್ತು ಅನುಮೋದನೆ, ವಿಶೇಷವಾಗಿ ಒಂದಷ್ಟು ಘೋಷಣೆ, ಮೊದಲ ಸಚಿವ ಸಂಪುಟ ಸಭೆ ನಡೆಯುವಾಗ ಏನನ್ನ ಘೋಷಣೆ ಮಾಡಬಹುದು ಅನ್ನುವಂತಹ ಕುತೂಹಲ ಇದೆ. ಆ ಕುತೂಹಲದ ಪ್ರಕಾರ ಈಗ ಸಚಿವ ಸಂಪುಟ ನಡೀತಾ ಇರುವಂತದ್ರಲ್ಲಿ ಶಾಲೆ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಸೇರಿದಂತೆ ಬೆಂಗಳೂರಲ್ಲಿ ಭೂ ಗ್ಯಾರಂಟಿ ಅಂದ್ರೆ 1200 ಸ್ಕ್ವೇರ್ ಫೀಟ್ಗೆ ಸಂಬಂಧಪಟ್ಟಂತ ಮನೆಗಳಿಗೆ ಗ್ಯಾರಂಟಿಗೆ ಸಂಬಂಧಪಟ್ಟಂತ ಘೋಷಣೆಗಳು ಮಾಡುವಂತದ್ದು ಸೇರಿದಂತೆ ಸಾಕಷ್ಟು ವಿಚಾರಗಳನ್ನು ಮಾಡ್ತಾ ಇದ್ದಾರೆ. ಖಾಸಗಿ ಉದ್ಯೋಗಾಕಾಂಕ್ಷಿಗಳಿಗೆ ನೆರವಿನ ಸಂಕಲ್ಪ ನೀಡುವಂತದ್ದು, ಯುವಕರಲ್ಲಿ ಸೌಹಾರ್ದತೆ ಬಲವರ್ಧನೆಗಾಗಿ ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಸೇರಿದಂತೆ ಸಾಕಷ್ಟು ಯೋಜನೆಗಳ ಬಗ್ಗೆ ಘೋಷಣೆ, ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣ ಕಡ್ಡಾಯಕ್ಕೆ ಸಂಬಂಧಪಟ್ಟಂತೆ ಹೀಗೆ ಸುಮಾರು 18 ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಅಧಿಕೃತವಾದಂತಹ ತೀರ್ಮಾನ ಕೈಗೊಂಡು ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಅರವಿಂದ್.